ಅದು ನಾನು ಏನು ಬರಿಬೇಕು ಗೊತ್ತಿಲ್ಲ, ಹಿನ್ನೋಟ ಅಂತ ಬರಿಬೋದಾಗಿತ್ತೇನೋ. ಈಗ ನಾನು ನಿಂತಿದ್ದೀನಿ 73 ವರ್ಷಕ್ಕೆ, ಹಿಂದೆ ಅದನ್ನು ನೆನೆಸ್ಕೊಂಡಿದ್ದೆ ಅಂತ. ಆದರೆ ಒಂದು ಸಾಕ್ಷಿ ನನ್ನ ಜೀವನ ಚರಿತ್ರೆ ಅಲ್ಲ ಅದು. ನಾನು ಬರೆದದ್ದು ಉದ್ದೇಶ ಅಂದರೆ, ನನ್ನ ಕಣ್ಣು ಮುಂದಿದ್ದದ್ದು ಮಾದರಿ DVG ಅವರ ಜ್ಞಾಪಕ ಚಿತ್ರಶಾಲೆ ಇತ್ತು. ನಾನು ಇಷ್ಟೊಂದು ಜನರನ್ನು ಭೇಟಿಯಾಗಿದ್ದೀನಿ ಜೀವನದಲ್ಲಿ, ಅವರಿಂದ ಪಡ್ಕೊಂಡಿದ್ದೀನಿ. ನಾನು ಅವರಿಂದ ಏನೇನು ಕಲ್ತನೋ ಆ ಜಗತ್ತಿಗೆ ಹಂಚೋ ಒಂದೊಂದೇ ಉದ್ದೇಶ ಅದರೊಳಗಿರೋದು. ಅದಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ. ನಾನು ಒಂದೇ ಅಂದ್ಕೊಳ್ಳೋದು, ಭಗವಂತ ನನಗೆ ಇನ್ನಷ್ಟು ದಿವಸ ಆರೋಗ್ಯ ಇದ್ದರೆ, ಬದುಕೋದಿದ್ದರೆ, ಕೊನೆ ಘಳಿಗೆವರೆಗೂ ನನ್ನಿಂದ ಏನಾದರೂ ಪ್ರಯೋಜನ ಜಗತ್ತಿಗೆ ಆಗಬೇಕು. ಯಾವತ್ತಿನ ದಿವಸ ನನ್ನಿಂದ ಪ್ರಯೋಜನ ಜಗತ್ತಿಗೆ ಆಗೋದಿಲ್ಲ ಅಂದರೆ ಅವತ್ತಿಗೆ ಅಕೌಂಟ್ ಕ್ಲೋಸ್ ಮಾಡಬೇಕು, ನಾನು ಇರಬಾರ್ದು ಸರ್. ಅಲ್ಲ ನೋಡಿ, ಆ ಮನುಷ್ಯ ಹೇಗಿದ್ದಾರೆ. 90 ವರ್ಷ ಅವರಿಗೆ, ಏಕಾಂಗಿ ಜೀವ, ಯಾರೂ ಇಲ್ಲ, ತುಂಬ ಹೊಲ ಎಲ್ಲ ಇದ್ದಾವೆ. ಯಾಕೆ ಕೊಡ್ಬೇಕು ಅನಿಸ್ಬೇಕು ಅವರಿಗೆ. ನನಗೆ 2 ಸಲ 3 ಸಲ ಹೇಳಿದ್ದಾರೆ ಅವರು, ನನಗೆ ಯಾಕೆ ಕೊಡ್ತೀರಿ ಇದನ್ನು ಅಂತ ಕೇಳಿದೆ. ನನಗೆ ಬೇಕಾಗಿಲ್ಲ ಜಮೀನು, ಯಾಕೆ ಕೊಡ್ತೀರಿ ಅಂತ. ಅವ್ರು ಏನು ಹೇಳಿದ್ರು ಗೊತ್ತಾ, ಇಲ್ಲ ನನಗೊಂದು ನಂಬಿಕೆ ಬಂದಿದೆ, ನಿಮಗೆ ಕೊಟ್ಟರೆ ಸತ್ಪಾತ್ರರಿಗೆ ಹೋಗ್ತದೆ, ಅದು ಒಳ್ಳೆಯವ್ರಿಗೆ ಕೊಟ್ಟರೆ ಒಳ್ಳೆಯ ಕೆಲಸಕ್ಕೆ ಪ್ರಯೋಜನ ಆಗುತ್ತೆ, ಇದು ಬೇರೆ ಬಳಸ್ಕೊಂಡ್ಬಿಡ್ತಾರೆ. ನನಗೆ ದೇವರಲ್ಲಿ ಕೃತಜ್ಞತೆ ಅಂದರೆ, ಭಗವಂತ ಆ ಮನುಷ್ಯರಲ್ಲಿ ನಾನು ಸತ್ಪಾತ್ರ ಅಂತ ಅನಿಸ್ಕೊಂಡಲ್ಲ. ಆದರೆ ಖಂಡಿತ ಹೇಳ್ತೀನಿ, ಅದೇನು ಕೊಟ್ಟಿದ್ದಾರೆ ಸಮಾಜಕ್ಕೆ ಹೋಗಬೇಕು, ಅದು ಒಳ್ಳೆಯ ಕೆಲಸನೇ ಆಗಬೇಕು, ಖಂಡಿತ ಆಗಬೇಕಾದ್ದು. ನೋಡಿ ಅವ್ರು ಹೇಳ್ತಾರೆ, ಎಷ್ಟು ಅವಸರ ಮಾಡಿದ್ರು, ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕೆಂದರೆ ನೋಡಪ್ಪ, ನಂಗೆ 90 ಆಯಿತು, ನಾನು ಸಾಯೋದ್ರೊಳಗೆ ಕೊಟ್ಟು ಹೋಗ್ಬೇಕು ಇದನ್ನು. ಇದು ಕೊಡೋದಿದೆಯಲ್ಲ, ಕೆಲವು ಸಾಯೋತಕ್ಕೆ ಗಳಿಸ್ಬೇಕು ಅಂತಾರೆ, ಇವ್ರು ಕೊಟ್ಟು ಹೋಗ್ತೀನಿ ಅಂತಾರೆ. ಅಪರೂಪ ಅಲ್ವಾ. ದಯವಿಟ್ಟು ನಾನು ಹೇಳೋದು ಜಗತ್ತಿಗೆ, ಸಾಧ್ಯದ್ದನ್ನು ಕೊಡಬೇಕಾದ್ರೆ ದುಡ್ಡೇ ಕೊಡಬೇಕು ಅಂತ ಹೇಳ್ತಾ ಇಲ್ಲ ನಾವು. ಒಂದು ಒಳ್ಳೆಯ ನಗೆ, ಒಂದು ಒಳ್ಳೆಯ ಪ್ರೀತಿ ಮಾತು, ಒಂದು ಮೆಚ್ಚುಗೆ ಬೆನ್ ತಟ್ಟೋದು, ಕೊನೆಗೆ ಏನೂ ಇಲ್ಲ ಅಂದರೆ ಕಷ್ಟದಲ್ಲಿರೋರು ಹೋಗಿ ನಿಮ್ಮ ಜೊತೆಗೆ ಇದ್ದೀನಪ್ಪ ಅಂತ ಹೇಳುವಂಥದ್ದು ಇದೆಯಲ್ಲ, ಇದೇ ಕೊಡೋದು. ನಾನು ಮಾಡಬಹುದಾದ ಶಿಕ್ಷಕನಾಗಿ ಅಂದರೆ, ಶಿಕ್ಷಣ ಎಲ್ರಿಗೂ ದೊರಕೋ ಹಾಗೆ ಬಜೆಟಲ್ಲಿ ಹೈಯೆಸ್ಟ್ ಅಮೌಂಟ್ ಶಿಕ್ಷಣಕ್ಕೆ ಕೊಡ್ತೇನೆ ನಾನು. ಅದು ಕೊಡಬೇಕು. ನಾವು ಹೇಳ್ತಾರೆ, ದೇಶದ ಬೆಲೆ ಅರ್ಥ ಆಗೋದು ಹಣಕಾಸಿನ ಇಂಡೆಕ್ಸಿಂದ ಅಲ್ಲ, ಅಲ್ಲಿರುವಂಥ ಶಿಕ್ಷಣದ ಇಂಡೆಕ್ಸಿಂದ ಅಂತ. ನಮ್ಮಲ್ಲಿ ಎಲ್ಲಿವರೆಗೂ ಶಿಕ್ಷಣ ಬರೀ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲ, ಸಂಸ್ಕಾರ ಇರುವಂಥ ಶಿಕ್ಷಣ ಸಿಗೋ ಹಾಗೆ ಮಾಡಬೇಕು. ಪ್ರತಿಯೊಂದು ಹಳ್ಳಿಗೆ ಸಿಗಬೇಕು, ಎಲ್ರಿಗೂ ಸಿಗಬೇಕು. ನನ್ನೊಂದು ಆಸೆ ಇದೆ, ಎಲ್ಲ ಮಕ್ಕಳಿಗೂ ಫ್ರೀಯಾಗಿ ಸಿಗಬೇಕು. ಈಗ ಬೇರೆ ದೇಶದಲ್ಲಿ ಇಲ್ವಾ, ಎಜುಕೇಷನ್ ಫ್ರೀ ಇದೆ, ನಾವ್ಯಾಕೆ ಮಾಡೋಕ್ಕಾಗಲ್ಲ? ಅದನ್ನು ಮಾಡಬೇಕು ಅಂತ ನನ್ನ ಆಸೆ. ಒಂದು ಸಲ ಕೂಡ ನನ್ನ ಮಕ್ಕಳಿಗೆ ಹೀಗಾಗಿ ಅಂತ ಹೇಳಲಿಲ್ಲ ನಾನು. ಅವ್ರದ್ದು ಹಾದಿ ಅವರೇ ಹುಡ್ಕೋಬೇಕು. ಆದರೆ ಒಂದು ನನಗೆ ಸಂತೋಷ ಆಗೋದು, 2 ಮಕ್ಕಳು ತುಂಬ ಪ್ರೀತಿ ಪಾತ್ರ. ಇದುವರೆಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ನನ್ನ ಬಗ್ಗೆ, ಎಲ್ಲರ ಬಗ್ಗೆ ಅಂತಂದರೆ, ಆ ವಿನಯ, ಆ ಪ್ರೀತಿ ನನ್ನ ಸಾರ್ಥಕತೆ ತಂದು ಕೊಟ್ಟಿದೆ. ಸಾಕಪ್ಪ, ಮಕ್ಕಳನ್ನ ಇಷ್ಟು ಬೆಳೆಸಿದರೆ ಸಾಕು ಅನಿಸಿದೆ. ಅವರೇ ಆಸ್ತಿ ನಮಗೆಲ್ಲ. ಮಕ್ಕಳಿಗೆ ಆಸ್ತಿ ಮಾಡೋ ಕಾರಣ ಇಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಎಲ್ಲಿ ಮಟ್ಟಕ್ಕೆ ನನ್ನ ಮಕ್ಕಳಿದ್ದಾರೆ ಅಂತ. ನಾನು 60 ವರ್ಷ ಆದ ತಕ್ಷಣ ನನ್ನ ಹತ್ರ ಏನೂ ಇರಬಾರ್ದು ಅಂತ ತೀರ್ಮಾನಕೊಂಡೆ. ನನ್ನ ಮನೆ ಕೂಡ ಕೊಟ್ಬಿಡೋದು. 2 ಮಗ ಸೊಸೆ ಎಲ್ಲರನ್ನೂ ಕರೆದು, ನಾನು ಇಷ್ಟಿದೆಯಪ್ಪ ಆಸ್ತಿ, ಹಂಚಿಬಿಡ್ಬೇಕು, ತೊಗೊಂಬಿಡಿ, ಏನು ಮಾಡೋದು. ಏನೋ ಬಂಗಾರ ಇದೆ ಮನೇಲಿ, ಅದು 2 ಸೊಸೆ ಅಂದರೆ ತೊಗೊಂಡ್ಬಿಡ್ತಾರೆ. ಕ್ಯಾಶ್ ಏನಿದೆ 2 ಹಂಚ್ಕೊಂಬಿಡಿ ಅಂತೆಲ್ಲ ಹೇಳಿದೆ. ಈ ಮನೆ ಒಂದೇ ಮನೆ ಇರೋದು ನನಗೆ, ಆ ಮನೆ ಏನು ಮಾಡೋದು ಅಂತ ಕೇಳಿದೆ. ಸಣ್ಣ ತಕ್ಷಣ ಹೇಳಿದೆ, ಅಪ್ಪ ನಾನು ಅಮೇರಿಕಾದಲ್ಲಿ ಇರ್ತೀನಿ, ನನಗೆ ಬೇಕಿಲ್ಲ, ನನ್ನ ಬೇರೆ ಮನೆ ಇದೆ, ಇದು ಅಣ್ಣ ನಿನ್ನ ಜೊತೆಗಿದ್ದಾನೆ, ಅಣ್ಣನ ಕೊಟ್ಬಿಡು ಅಂದ. ಶಿಕ್ಷಣ ಕೊಟ್ಟಿದ್ದೆಲ್ಲ ಸಾಕು ನನಗೆ ಅಂದ. ದೊಡ್ಡವನೇನು ಹೇಳ್ಬೇಕು ನನಗೆ ಶಿಕ್ಷಣ ಕೊಟ್ಟಿಲ್ವಾ? ನನಗೂ ಬೇಡ ಅದು. ಯಾರು ಹೇಳ್ತಾರೆ ಸರ್ ಈ ಕಾಲದಲ್ಲಿ, ಮನೆ ಗೋಡೆ ಹಾಕಿ ಅರ್ಧ ನನಗೆ ಬರಬೇಕು ಅಂತಾರೆ. 2 ನನಗೆ ಬೇಡ ಅಂದರು. ಮತ್ತೇನು ಮಾಡೋದು ಅಂತ ಕೇಳಿದೆ. ಯಾರಿಗೆ ದಾನ ಬರೆದ್ಬಿಡಿದೆ ನಾನು. ಈ ಥರ ಮಕ್ಕಳು ಇರ್ತಾರ, ಅದನ್ನು ತೃಪ್ತಿ ತಂದಿದೆ, ಸಾಕು ಅನಿಸೋದು ಜೀವನಕ್ಕೆ. ಹೌದು. ಅದು ಮಗನಿಗೆ ಕ್ರಿಕೆಟ್ ಆಡ್ತಿದ್ದ ಅವನು, ಪರೀಕ್ಷೆಗೆ ಕ್ಲಾಸಿಗೆ ಹೋಗೋಕ್ಕಾಗಿಲ್ಲ, ಮಾರ್ಕ್ಸ್ ಕಮ್ಮಿ ಬಂದುಬಿಡ್ತು. ಅವ್ನು ಹೆದರಿಕೆ, ಪ್ರೋಗ್ರೆಸ್ ಕಾರ್ಡ್ ಸೈನ್ ಮಾಡಿಸ್ಕೋಬೇಕಲ್ಲ. ನನ್ನ ಕಡೆ ಬಂದ, ರಾತ್ರಿ ಕೂತಿದ್ದೆ, ಬಂದ, ಅಪ್ಪ ಸೈನ್ ಮಾಡಬೇಕು ಅಂದ. ಸರ ಸೈನ್ ಮಾಡಿ ಕೊಟ್ಟೆ. ಅವ್ನು ಓಡೋಗಿ ಅಮ್ಮನಿಗೆ ಹೇಳಿದ, ಅಮ್ಮ ಅಪ್ಪ ಬೈಲೇ ಇಲ್ಲ ಅಂತ. ಬೈತೀನಿ ಅಂದ್ಕೊಂಡಿದ್ದು. ಮುಂದೆ ಅವ್ನು ಚೆನ್ನಾಗಿ ಓದ್ದ, ಇಂಗ್ಲೆಂಡಿಗೆ ಹೋದ, MS ಮಾಡ್ಕೊಂಡ. ಅವ್ನು ಹೇಳ್ದ, ಅಪ್ಪ ದ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್ ವಾಸ್ ದ ಡೇ ಯು ಸೈನ್ಡ್ ದ ಪ್ರೋಗ್ರೆಸ್ ಕಾರ್ಡ್ ವಿದೌಟ್ ಶೌಟಿಂಗ್ ಎಟ್ ಮೀ. ನನಗೆ ಬೈಲಾರದೆ ನೀನು ಪ್ರೋಗ್ರೆಸ್ ಸೈನ್ ಮಾಡಿದಲ್ಲ, ಅವಾಗ ನನಗೆ ಖಾತ್ರಿ ಆಯಿತು, ನಾನು ಸೋತರು ಕೂಡ ನಮ್ಮ ಅಪ್ಪ ನನ್ನ ಕೈ ಹಿಡ್ಕೋತಾರೆ ಅಂತ. ನಾನು ತಂದೆ ತಾಯಿಗೆ ಅದೇ ಹೇಳ್ಕೊಡೋದು ನಾನು. ದಯವಿಟ್ಟು ಒಂದು ಮಗು ತಪ್ಪಾಯಿತು ಅಂತ ಫೇಲ್ ಆದರೆ ಹಾರಿ ಬೀಳಬೇಡಿ. ಅವ್ನು ಚೆನ್ನಾಗಿ ಮಾಡಿದಾಗ ಅವನು ಆರಾಮೇ ಇರ್ತಾನೆ. ಅವ್ನು ನಮ್ಮ ಕೈಯ ಕೋಲು ಯಾವಾಗ ಬೇಕಾಗುತ್ತೆ ನಮಗೆ, ಮೊಳಕಾಲು ವೀಕ್ ಆದಾಗ ಬೇಕಾಗುತ್ತೆ. ಹಂಗೆ ಅವ್ನು ಸೋತಾಗ ನಾನು ಬೈಬೇಕಾಗಿಲ್ಲ, ಊರಿಗೋಲು ಹಾಕೋಣ ಅವರಿಗೆ. ಅವಾಗ ಅನಿಸುತ್ತೆ ಅವರಿಗೆ, ಅಪ್ಪ ನಾ ಹೇಳೋದು, ಮಾರ್ಕ್ಸ್ಗಿಂತ ನಮ್ಮ ಮಗು ಮುಖ್ಯ ನನಗೆ ಅಲ್ವಾ. ಮಾರ್ಕ್ಸ್ ಕಾರ್ಡ್ ಇನ್ನೊಂದು 4 ಸಿಗ್ತವೆ, ಮಗು ಎಲ್ಲಿ ಸಿಗ್ತದೆ ನನಗೆ? ತಂದೆ ತಾಯಿ ಹೇಳೋದು, ದಯವಿಟ್ಟು ಒತ್ತು ಹಾಕಬೇಡಿ. ಲವ್ ದ ಚೈಲ್ಡ್, ಸಪೋರ್ಟ್ ದ ಚೈಲ್ಡ್. ಈಗ ನನಗೆ ಎಲ್ಲಕ್ಕೂ 3 ಸಿಕ್ಕಿದೆ ನನಗೆ.
ಇದ್ರ ಮೂಲ ಸಿಕ್ಕಿದೆ. ಹುಡ್ಕಾಡ್ತಿದ್ದೆ, ತತ್ತಿ ಮೊದಲು ಕೋಳಿ ಮೊದಲು ಅಂತ ಹೇಳ್ತಾರಲ್ಲ, ಹಾಗೆ ಯಾವ್ದು ಮೊದಲು. ನನಗೆ ಈ ಕತ್ರಿ ಉತ್ತರ ಸಿಕ್ಕಿದೆ. ಎಲ್ಲಕ್ಕೂ ಮೊದಲು ಮುಖ್ಯ ಶಿಕ್ಷಕ. ಶಿಕ್ಷಕ ಚೆನ್ನಾಗಿದ್ದರೆ ಎಲ್ಲವೂ ಸರಿಯಾಗುತ್ತೆ. ಆದರೆ ನಮ್ಮಲ್ಲಿ ಈಗ ದುರ್ದೈವದಿಂದ ಏನಾಗಿದೆ ಅಂದರೆ, ಶಿಕ್ಷಕ ಅದೊಂದು ಪವಿತ್ರ ಕರ್ತವ್ಯ ಅನ್ನೋದು ಹೋಗಿ ನೌಕರಿ ಆಗಿಬಿಟ್ಟಿದೆ. ಅದಾದರೆ ಆಗೋಲ್ಲ. ಎಲ್ಲಿವರೆಗೂ ಕ್ಲಾಸಲ್ಲಿ ಕುಳಿತಂಥ ಮಗು ನನ್ನ ಮಗು ಅಂತ ಪ್ರೀತಿಯಿಂದ ಶಿಕ್ಷಕ ಪಾಠ ಮಾಡ್ತಾನೋ, ಅವನು ಅದ್ಭುತ ಮಾತುಗಾರ ಆಗಿರಲಿಕ್ಕಿಲ್ಲ, ಅದ್ರ ಹೃದಯ ಮುಟ್ಟುತ್ತೆ ಹುಡುಗಂದು. ಅದನ್ನು ಮಾಡಬೇಕು. ಶಿಕ್ಷಕರನ್ನು ತಯಾರು ಮಾಡಬೇಕು ಮೊದಲು. ಒಳ್ಳೆಯ ಶಿಕ್ಷಕರಾದರೆ ಒಬ್ಬ ಶಿಕ್ಷಕ ನೂರಾರು ಜನನ ಉತ್ತೇಜನ ಕೊಡ್ತಾನೆ, ಬೆಳೆಸ್ತಾನೆ ಅವ್ರನ್ನ. ಅದು ಮಾಡಬೇಕಾದ ಕೆಲಸ ಶಿಕ್ಷಣದಲ್ಲಿ ಫಸ್ಟ್. ಅದಾದರೆ ಒಳ್ಳೆಯ ಶಿಕ್ಷಕ ಇದ್ದರೆ ಒಳ್ಳೆಯ ವಿದ್ಯಾರ್ಥಿಗಳು ತಯಾರಾಗ್ತಾರೆ. ಒಳ್ಳೆಯ ವಿದ್ಯಾರ್ಥಿಗಳು ತಯಾರಾದರೆ ಸಮಾಜ ಚೆನ್ನಾಗಾಗುತ್ತೆ. ಅದರಿಂದ ಎಲ್ಲಕ್ಕೂ ಮೂಲ ಶಿಕ್ಷಕ, ಅವನು ಸರಿ ಮಾಡಬೇಕು. ಅದಕ್ಕೆ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಶಾಲೆ ಅಂದರೆ ಲಾಂಡ್ರಿ ಅಲ್ಲ. ಲಾಂಡ್ರಿಗೆ ಏನು ಮಾಡ್ತೀನಿ, ಕೊಳಕ್ಕೆ ಬಟ್ಟೆ ಹಾಕ್ತೀನಿ, ಅವ್ನು ಒಗೆದು ಐರನ್ ಮಾಡಿ ತಂದು ಕೊಡ್ತಾನೆ. ಶಾಲೆ ಅದಲ್ಲ. ನಿಮ್ಮ ಮಗು ಅದು, ನಿಮಗೊಂದೇ ಮಗು. ಶಾಲೆಯಲ್ಲಿ 40 ಮಕ್ಕಳಿದ್ದಾರೆ ಅಲ್ಲಿ. ಆದ್ದರಿಂದ ಟೀಚರ್ಸ್ ಎಷ್ಟು ಜವಾಬ್ದಾರಿ, ಅದು 10 ಪಟ್ಟು ಜವಾಬ್ದಾರಿ ನಿಮ್ಮದಿದೆ. ಶಾಲೆ ಕಳಿಸ್ಬಿಟ್ರೆ ಮುಗಿದೋಯ್ತು ಅಂತಲ್ಲ. ದಯವಿಟ್ಟು ಮಗು ಏನು ಮಾಡುತ್ತೆ ಸಮಯ ಕೊಡಿ, ಮಾತಾಡಿ. ಶಾಲೆಗೆ ಹೋಗಿ ಬನ್ನಿ 3 ತಿಂಗಳಿಗೊಂದು ಸಲ, ಟೀಚರ್ ಭೇಟಿಯಾಗಿ ಕೇಳಿ ಮಗು ಹೇಗೆ ಓದ್ತದೆ. ಆಗ ಮಗುಗೆ ಅನಿಸುತ್ತೆ ಅಪ್ಪ ಅಮ್ಮ ನಿಜವಾಗ್ಲೂ ಕಾಳಜಿ ಮಾಡ್ತಾರೆ ನನ್ನ ಬಗ್ಗೆ ಅಂತ ಅನಿಸುತ್ತೆ. ಇಬ್ಬರದ್ದು ಜವಾಬ್ದಾರಿ ಇದೆ, ಖಂಡಿತ ಜವಾಬ್ದಾರಿ ಜಾಸ್ತಿ. ಯಾಕಂದರೆ ಪಾಠ ಸಿಗ್ಬೋದು ಶಾಲೆಯಲ್ಲಿ, ಸಂಸ್ಕಾರ ಬರಬೇಕಾದದ್ದು ಮನೆಯಲ್ಲಿ ಮೊದಲು. ಒಂದು ಸಂದೇಶ ಇಷ್ಟೇ, ಮಗು ನಿಮ್ಮ ಮಗು ಅಲ್ಲ, ಅದು ಪ್ರಪಂಚದ ಮಗು. ನಾಳೆ ಪ್ರಪಂಚದ ನಾಯಕತ್ವ ತಗೊಳ್ಳುವಂಥ ಮಗು. ಆ ನಾಯಕತ್ವ ಆಗುವಂಥ ಗುಣಗಳನ್ನು ಕೊಡಬೇಕಾದ್ರೆ ತಂದೆ, ತಾಯಿ, ಶಿಕ್ಷಕ, ಸಂಸ್ಥೆಗಳು ಕೂಡ ಎಲ್ಲವೂ ಸೇರಿ ಮಾಡಿದಾಗ ಮಾತ್ರ ಆ ಮಗುವಿನಲ್ಲಿ ನಾಯಕತ್ವ ಗುಣವನ್ನು ಹಾಕ್ಬೋದು. ನಾಳೆ ನಾವು ಸಂತೋಷವಾಗಿರ್ಬೋದು. ಇಫ್ ಇಂಡಿಯಾ ಹ್ಯಾಸ್ ಟು ಬಿ ಎ ಬ್ಯೂಟಿಫುಲ್ ಕಂಟ್ರಿ ಇನ್ 2050, ಆಲ್ ಆಫ್ ಅಸ್ ಹ್ಯಾವ್ ಟು ವರ್ಕ್ ಟುಗೆದರ್ ಫಾರ್ ದ ಸೇಮ್ ಕಾಸ್ ಅಂದ್ರೆ ಮಾತ್ರ ಆಗ್ತದೆ. ಈಗ ನನಗೆ ತಿಳಿದ ಮಟ್ಟಿಗೆ ಕಳೆದ 24 ವರ್ಷಗಳಲ್ಲಿ ಸುಮಾರು 3 ಲಕ್ಷ ಜನ ಟೀಚರ್ಸಿಗೆ ತರಬೇತಿಯಾಗಿದೆ. 3 ಲಕ್ಷ ಜನ, ಸುಮಾರು 112 ಶಾಲೆಗಳನ್ನು ಸಹಾಯ ಮಾಡಿದ್ದೀವಿ. ಪ್ರಪಂಚದಾದ್ಯಂತ 112 ಶಾಲೆಗಳಿದ್ದಾವೆ. ಈಗ ನನಗೆ ಸಂತೋಷ ಆಗೋದದು. ಅಷ್ಟು ಶಾಲೆಗಳಿದ್ದಾವೆ, ಅಷ್ಟೊಂದು 1000 ಮಕ್ಕಳು ಓದ್ತಾರೆ. ಅಂದರೆ ದಿನ ನಾವು ಮಾತಾಡಿದ್ದನ್ನು, ಪ್ರಯೋಜನ ಮಾಡಿದ್ದನ್ನು 1 ಲಕ್ಷ ಜನ ಮಕ್ಕಳು ಪ್ರತಿದಿನ ಬಳಸ್ತಾರೆ. ಅಲ್ಲ, ಮಕ್ಕಳ ತಯಾರಿ ಫಸ್ಟ್ ನಾವು ನಮ್ಮ ಕಲಾಂ ಚಂದ ಹೇಳೋರು. ಅವ್ರು ಹೇಳೋರು ಏನು ಅಂದರೆ, ಡೋಂಟ್ ರೀಡ್ ಸಕ್ಸಸ್ ಸ್ಟೋರೀಸ್, ದೇ ಗಿವ್ ಯು ಮೆಸೇಜಸ್. ರೀಡ್ ಫೇಲ್ಯೂರ್ ಸ್ಟೋರೀಸ್, ದೇ ಗಿವ್ ಲೆಸನ್ ಫಾರ್ ಯುವರ್ ಲೈಫ್ ಅಂತ. ನಾವು ಮಕ್ಕಳನ್ನು ಸೋಲೋಕೆ ತಯಾರು ಮಾಡಲೇ ಇಲ್ಲ, ಬರೀ ಯಶಸ್ಸು ಅಂದ್ಕೊಂಡ್ವಿ. ಎಷ್ಟರ ಮಟ್ಟಿಗೆ ಮಾಡಿಬಿಟ್ವಿ ಅಂದರೆ, ಒಂದು ಸಣ್ಣ ಫೇಲ್ಯೂರ್ ಆದರೆ ಕುಸಿದು ಬೀಳ್ತಾರೆ ಅವ್ರು, ಆಗೋಲ್ಲ ಅಂತಾರೆ. ಅವ್ರು ಹೇಳಿ ಫೇಲ್ ಆದರೆ ಏನು ತೊಂದರೆ ಇಲ್ಲ, ನಥಿಂಗ್ ರಾಂಗ್, ಮತ್ತೊಮ್ಮೆ ಮಾಡ್ಬೋದು, ತೊಂದರೆ ಇಲ್ಲ. ಲಿಂಕನ್ ಜೀವನ ಮಾದರಿ ಆಗಬೇಕು. ಮಕ್ಕಳಿಗೆ ಹೇಳಬೇಕು, ಫೇಲ್ ಆದರೆ ಏನು ತೊಂದರೆ, ತಪ್ಪೇನಲ್ಲ, ಮತ್ತೊಂದು ಸಲ ಗೆಲ್ಬೋದು. ಆದರೆ ಫೇಲೇ ಆಗಬಾರ್ದು ಅಂತ ಎತ್ಕೊಂಡು ಕೂತ್ಕೊಂಡಾಗ ಅಕಸ್ಮಾತ್ ಫೇಲ್ ಆದರೆ ಎದೆ ಹೊಡೆದೋಗುತ್ತೆ. ನನಗೆ ಸೋಲು ಅಂತ ಹೇಳಾರೆ, ಯಾಕಂದರೆ ನಾನು ಅಪೇಕ್ಷೆ ಪಟ್ಟದ್ದೇ ಆಗಿದೆ. ನಾನು ಮೇಷ್ಟ್ರ್ ಆಗಬೇಕು ಅಂದ್ಕೊಂಡದ್ದು ಮೇಷ್ಟ್ರೇ ಆಗಿದ್ದೀನಿ. ಸೋಲು ಅಂತ ಆಗದೆ ಹೋದರೆ ಕೆಲವೊಂದು ಆಗಿದ್ದಾವೆ. ಕೆಲವೊಂದು ಸಲ ನಾನು ಭಾಳ ಜನ ನಂಬಿಡ್ತೀನಿ, ತುಂಬ ನಂಬ್ತೀನಿ. ನನ್ನ ಸ್ವಭಾವ ಅದು. ಬೇಗಲ್ಲ ಇಮಿಡಿಯೇಟ್ ನಂಬಿಡ್ತೀನಿ, ಬಂದುಬಿಡಿ ಅಂತೀನಿ, ಕೊಟ್ಬಿಡ್ತೀನಿ. ಏನು ಕೇಳಿದ್ರೆ ನಾನು ಯಾವುದೂ ಇಟ್ಕೊಳ್ಳಲ್ಲ, ಏನಿದ್ರು ಕೊಟ್ಬಿಡ್ತೀನಿ. ಅದಕ್ಕೆ ನನ್ನ ಜನ ಅಂತಾರೆ, ನೀವು ಮೋಸ ಹೋಗ್ತೀರಿ ಭಾಳ ಅಂತಾರೆ. ನಾನು ಉತ್ತರ ಭಾಳ ಚೆನ್ನಾಗಿದೆ. ಇಟ್ಸ್ ಬೆಟರ್ ಟು ಬಿ ಚೀಟೆಡ್ ಬೈ ಟ್ರಸ್ಟಿಂಗ್ ಸಂಬಡಿ ರಾದರ್ ದ್ಯಾನ್ ಟು ಡೈ ಆಸ್ ಅ ಪರ್ಸನ್ ಹೂ ನೆವರ್ ಟ್ರಸ್ಟೆಡ್ ಎನಿಬಡಿ ಅಂತ. ಸೋತು ನಂಬಿ ಮೋಸ ಹೋಗೋದಕ್ಕಿಂತ ಯಾರೂ ನಮ್ಮದು ಏಕಾಂಗಿಯಾಗಿ ಸಾಗೋದು ಭಾಳ ಕೆಟ್ಟ. ಸೋತರೂ ಅಡ್ಡಿ ಇಲ್ಲ. ಆದರೆ ಒಂದು ನನಗೆ ಖಾತ್ರಿ ಇದೆ, ಅಕಸ್ಮಾತ್ ನಾನು ನಂಬ್ಕೊಂಡಿದ್ದೀನಿ ಯಾರಾದರೂ ನಾನು ಮೋಸ ಮಾಡಿದರೆ, ಇದುವರೆಗೂ ನಾನು ವಿಚಾರ ಹೇಳ್ತೀನಿ ದಿಲೀಪ್, ಖಂಡಿತ ಪ್ರಾಮಾಣಿಕವಾಗಿ ಹೇಳಬೇಕಾದ್ದು, ನಾನು ಮೋಸ ಯಾರೂ ಮಾಡಿಲ್ಲ. ಮೋಸ ಆಗಿದ್ದು ನನ್ನ ತಪ್ಪಿನಿಂದ ಆಗಿರಬೇಕು. ಆದರೆ ಎಷ್ಟೋ ಜನ ಮೋಸ ಅಂದವ್ರು ನನಗೆ ತುಂಬ ಸಹಾಯ ಮಾಡಿ ಹೋಗಿದ್ದಾರೆ. ಸೋಸ ಆಗಿಲ್ಲ ನನಗೆ ಬದುಕಲ್ಲಿ. ಅದಕ್ಕೇ ಹೇಳ್ತೀನಿ, ದಯವಿಟ್ಟು ನಂಬಿ, ಜನನ ನಂಬಿ ಮೋಸ ಹೋಗೋದು ವಾಸಿ. ನಂಬದೇ ಯಾರನ್ನೂ ನಂಬದೇ ಇದ್ದಂಥ ಮನುಷ್ಯ ಆಗದೇ ಇರಬಾರ್ದು.